RR ನಗರದ ದರ್ಶನ್ ನಿವಾಸದ ಬಳಿ ಜಮಾಯಿಸ್ತಾ ಇದ್ದಾರೆ ಅಭಿಮಾನಿಗಳು. ಈಗ ಬರ್ತಾ ಇರತಕ್ಕಂಥ ಮಾಹಿತಿ, ದರ್ಶನ್ ಅಂದ್ರೆ ನನಗೆ ಜೀವ, ಅಭಿಮಾನಿಗಳ ಮಾತು ಇವೆಲ್ಲವೂ. ದರ್ಶನ್ ಅವರನ್ನ ನೋಡೋದಕ್ಕೆ ನಾನು ತುಮಕೂರಿನಿಂದ ಬಂದಿದ್ದೇನೆ ಅಂತ ಅಭಿಮಾನಿಯೊಬ್ಬರು ಮಾತನಾಡಿದ್ದಾರೆ. ದರ್ಶನ್ ನಿವಾಸದ ಬಳಿ ಮಹಿಳಾ ಅಭಿಮಾನಿ ಹೇಳಿಕೆ ಇದೆ. DGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಿದ್ದಾರೆ, ಗೊತ್ತಿಲ್ಲ RR ನಗರದ ಮನೆಗೆ ಹೋಗ್ತಾರಾ ಅಥವಾ ಅವರ ಪತ್ನಿಯ ಫ್ಲ್ಯಾಟ್ಗೆ ಹೋಗ್ತಾರಾ ಅಂತ. ಬಟ್ ಜನ ಅಂತೂ ಬರ್ತಾ ಇದ್ದಾರೆ. ಬಂದಿರೋದು ದರ್ಶನ್ ಅಂದರೆ ತುಂಬ ಪ್ರಾಣ, ಜೀವಕ್ಕೆ ಜೀವ ಅವ್ರು ನಮಗೆ. ಬಟ್ ಅವರು ರಿಲೀಸ್ ಆದಮೇಲೆ ಗೊತ್ತಾಗಿದ್ದು. ನಾನು ಅವ್ರ ಮನೆ ನೋಡೋಕ್ಕೋಸ್ಕರ, ಅವ್ರು ಇರಲಿ ಬಿಡಲಿ ಸೆಕೆಂಡ್ರಿ, ಅವ್ರ ಮುಂದೆ ಸೆಲ್ಫಿ ತೊಗೊಬೇಕು ಅನ್ನೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಷ್ಟೇ ಮೇಡಮ್. ಆಧಾರ್ ಕಾರ್ಡಲ್ಲಿ ಇಟ್ಕೊಂಡ್ಬಂದಿದ್ದೀರಾ ಯಾಕೆ ಸರ್? ನಾವು ಬಸ್ಸಲ್ಲಿ ಬರಬೇಕಾಗಿತ್ತು, ಬಂದಿದ್ದೀವಿ. ನಮ್ಮ ಆಧಾರ್ ಕಾರ್ಡ್ ಫ್ರೀ ಅಂತ ಅಂದ್ಬಿಟ್ಟು ಏನಿಲ್ಲ, ದುಡ್ಡಿದ್ರು ಪರವಾಗಿಲ್ಲ, ಬಸ್ಸಲ್ಲಿ ದುಡ್ಡು ತೊಗೊಂಡಿದ್ರು ನಾವು ಬಂದೇ ಬರ್ತಿದ್ದೋ. ಅದರಿಂದ ಅಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ, ಜೈಲಲ್ಲಿ ಹೋಗೋಕ್ಕಾಗಲಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲಿಗೆ ನೋಡೋಕ್ಕೋಸ್ಕರ ಬಂದಿದ್ದೀನಿ. ಅಲ್ಲಿಂದ ಬರ್ಲಿಕ್ಕೆ ಫ್ರೀ ಬಸ್ ಕೂಡ ಹೆಲ್ಪ್ ಆಯ್ತು ನಿಮಗೆ? ಹೌದು, ಆಗಿದೆ. ಒಟ್ನಾಗ ದರ್ಶನ್ ಅವ್ರ ಮೇಲೆ ಆರೋಪಕ್ಕೆ ಏನು ಹೇಳ್ತೀರಾ ಮೇಡಮ್? ಆ ಥರ ಏನಿಲ್ಲ, ನನಗೆ ಒಟ್ನಾಗ ಅವ್ರು ತುಂಬ ಇಷ್ಟ. ನಮ್ಮ ಮೊಬೈಲಲ್ಲಿ ಬರೀ ಅವ್ರದ್ದೇ ಸ್ಟೇಟಸ್ಸು, ಬೇರೆ ಇರೋದು ನಾವು ಹಾಕಕ್ಕೆ ಹೋಗಲ್ಲ. ನಮ್ಮ ಅಣ್ಣವರೆಲ್ಲ ಅವ್ರ ಫ್ಯಾನೇನೆ. ಈಗ ನಮ್ಮ ಅಣ್ಣವ್ರಿಗೆ ಅಡ್ರೆಸ್ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಚಂದ್ರ, ನೀನು ಕನ್ಸಿಗೆ ಬಂದರೆ ಸೇರಿಸ್ಬೇಡ, ಅಲ್ಲಿ ನಾನು ಇರ್ತೀನಿ. ಕಾಮನ್ ಬಿಲ್ಲು ನಿಂದ್ರಂಗೆ ಸಾಲ ಕೇಳಿದ್ರೆ ಕೊಡಬೇಡ, ನಾನು ಮಾಸೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗೆ ಹಚ್ಕೊಂಬೇಡ, ಯಾಕೆಂದರೆ ನಾನು ದರ್ಶನ್ ಇಷ್ಟಪಟ್ಟಿದ್ದೀನಿ. ನಗರದ ದರ್ಶನ್ ನಿವಾಸದ ಬಳಿಯಿಂದ ನನ್ನ ಕೊಲೀಗ್ ಧನು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಧನು, ಈಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಕ್ಕಂಥ ದರ್ಶನ್ ನೇರವಾಗಿ RR ನಗರದ ಅವರ ಮನೆಗೆ ಬರ್ತಾರೆ ಅನ್ನೋ ಖಚಿತ ಮಾಹಿತಿ ಏನಾದರೂ ಇದೆಯಾ? ಅಭಿಮಾನಿಗಳಾಗಲೇ ಬಂದು ಸೇರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಏನು ಅಪ್ಡೇಟ್ಸ್ ಏನು ಇವಾಗ ಅಲ್ಲಿಂದ ಅಂತ? ಎಸ್ ಅರವಿಂದ್, ಈಗಾಗಲೇ ನಟ ದರ್ಶನ್ 1.5 ತಿಂಗಳಿಂದ ಈಗ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇವತ್ತು ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ RR ನಗರದ ಅವರ ನಿವಾಸದ ಬಳಿ ಈಗ ಅಭಿಮಾನಿಗಳು ಒಬ್ಬೊಬ್ಬರಾಗೆ ಜಮಾಯಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಈಗ ನಾವು ನಟ ದರ್ಶನ್ ಅವರ RR ನಗರದ ನಿವಾಸದ ಮುಂದ್ಗಡೆ ಇರ್ತಕ್ಕಂಥದ್ದು. ಸೊ ಒಬ್ಬೊಬ್ಬರಾಗೆ ಅಭಿಮಾನಿಗಳು ಈಗ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಈಗಾಗಲೇ ಎಲ್ಲ ಕೂಡ ಅಭಿಮಾನಿಗಳು ಅವರ ಮನೆ ಮುಂದೆ ಜಮಾಯಿಸ್ತಾ ಇದ್ದಾರೆ. ಈಗಾಗಲೇ ಸತತ 6 ತಿಂಗಳುಗಳಿಂದ ದರ್ಶನ್ ಅವ್ರನ್ನ ಮಿಸ್ ಮಾಡಿಕೊಂಡಂಥ ಅಭಿಮಾನಿಗಳು ಅವರನ್ನು ನೋಡಬೇಕು, ಅವ್ರನ್ನ ನೋಡಿ ಅವ್ರಿಗೆ ಜೈಕಾರ ಹಾಕಬೇಕು. ಮತ್ತು ಅವರು ಯಾವಾಗ ಮಧ್ಯಂತರ ಜಾಮೀನು ಮೇಲೆ ಬಿಡುಗಡೆ ಆದಂಥ ಸಂದರ್ಭದಲ್ಲೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲೇ ದಾರಿ ಮಧ್ಯದಲ್ಲೇ ಅಭಿಮಾನಿಗಳು ಕೂಡ ಜಮಾಯಿಸಿದ್ದು ಮತ್ತು ಅವ್ರಿಗೆ ಜಯಘೋಷ ಕೂಗಿದ್ದು ಕೂಡ ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಇವತ್ತು ಈಗಾಗಲೇ ಅವ್ರಿಗೆ ರೆಗ್ಯುಲರ್ ಬೇಲ್ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಈ ಒಂದು ಎರಡೂ ಖುಷಿಯ ಸಂಭ್ರಮವನ್ನು ಆಚರಿಸೋಕ್ಕೆ ಮತ್ತು ದರ್ಶನ್ ಅವರು ಬಂದಂಥ ಸಂದರ್ಭದಲ್ಲಿ ಅವರನ್ನು ಕಣ್ತುಂಬಿಕೊಳ್ಬೇಕನ್ನೋ ಒಂದು ಕಾತುರತೆಯಿಂದ ಈಗಾಗಲೇ ಅವರ ಮನೆ ಬಳಿ, RR ನಗರದ ಮನೆ ಬಳಿ ಅಭಿಮಾನಿಗಳು ಜಮಾಯಿಸ್ತಾ ಇರ್ತಕ್ಕಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನಟ ದರ್ಶನ್ ಅವರ RR ನಗರದ ಮನೆ ಈಗ ಸದ್ಯದ ವಾಸ್ತವ ಚಿತ್ರಣ. ಈಗ ಎಲ್ಲ ಒಬ್ಬೊಬ್ಬ ಅಭಿಮಾನಿಗಳು ಕೂಡ ಮನೆ ಮುಂದೆ ಬಂದು ಜಮಾಯಿಸ್ತಾ ಇರ್ತಕ್ಕಂಥದ್ದು. ಅವರನ್ನು ನೋಡಿ ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಕೌತುಕತೆಯಿಂದ ಈಗ RR ನಗರದ ನಿವಾಸದ ಬಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ನಟ ದರ್ಶನ್ ಅವರು, ಯಾಕಂದರೆ ಕಳೆದ ಬಾರಿ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ RR ನಗರಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ತದನಂತರ ಪತ್ನಿ ಇರ್ತಕ್ಕಂಥ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ತಲುಪಿದ್ರು. ಸೊ ಹಾಗಾಗಿ ಇಲ್ಲಿ ಬರ್ಬೋದು, ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಅವರಿಗೆ ಪತ್ನಿ ಇರ್ತಕ್ಕಂಥ ಫ್ಲಾಟ್ಗೂ ಕೂಡ ಹೋಗುವಂಥ ಸಾಧ್ಯತೆ ಇರುವಂಥದ್ದು ಅರವಿಂದ್. ಈಗ RR ನಗರದ ಮನೆ ಏನಿದೆ ಧನು, ಅಲ್ಲಿ ಈಗ ಅಭಿಮಾನಿಗಳು ಬಿಡಿ ಮನೆ ಮುಂದೆ ಬರ್ತಾರೆ, ಸೇರ್ತಾರೆ, ಫೈನ್. ಬಟ್ ಅವರ ಮನೆಯಲ್ಲಿ ಏನು ಚಟುವಟಿಕೆ ನಡೀತಾ ಇದೆ? ಈಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ತಯಾರಿ ಸಿದ್ಧತೆ ಆ ಥರ ಏನಾದರೂ ಆಗ್ತಾ ಇದೆಯಾ? ಪ್ರಸ್ತುತ ಅವ್ರ ಮನೆಯಲ್ಲಿ ಯಾರಾದರೂ ಇದ್ದಾರಾ, ಹೇಗೆ ಅಂತ? ಆ ರೀತಿಯಾದಂಥ ಯಾವುದೇ ಚಿತ್ರಣಗಳು ಕಾಣ್ತಾ ಇಲ್ಲ. ಆದರೆ ಬೆಳಗಿನ ಜಾವ ಅಂದರೆ ದರ್ಶನ್ ಅವರ ಒಂದು ತೂಗುದೀಪ ದರ್ಶನ್ ನಿಲಯ ಅಂತ ಏನಿದೆ, ಆ ಒಂದು ನಿಲಯದ ಒಂದು ಬೋರ್ಡ್ ಏನಿದೆ, ಆ ಬೋರ್ಡ್ಗೆ ಈಗ ಹಾರ ಹಾಕಿರ್ತಕ್ಕಂಥದ್ದು. ಮತ್ತು ಅವರ ಮನೆಯ ಮುಂದೆ ಒಂದು ಚಿಕ್ಕದಾಗಿ ಗಣೇಶನ ಒಂದು ಮೂರ್ತಿ ಇರ್ತಕ್ಕಂಥದ್ದು. ಗಣೇಶ ಆ ದೇವರಿಗೆ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸೊ ಇವತ್ತು ಅವರು ಬರುವಂಥ ಹಿನ್ನೆಲೆಯಲ್ಲಿ ಈಗ ಅವರು ಡಿಸ್ಚಾರ್ಜ್ ಆಗಿ ಇಲ್ಲಿಗೆ ಬರ್ಬೋದು, ಮತ್ತು ಇನ್ನು ಪತ್ನಿ ಇರತಕ್ಕಂಥ ಅಪಾರ್ಟ್ಮೆಂಟ್ಗೆ ಹೋಗ್ಬೋದು. ಆದರೆ ಬೆಳಗಿನ ಜಾವ ಅವರು ಡಿಸ್ಚಾರ್ಜ್ ಆಗ್ತಾರೆ ಇವತ್ತು ಅನ್ನೋ ಹಿನ್ನೆಲೆಯಲ್ಲಿ ಅವರು ಬೆಳಗ್ಗೆ ಬಂದು ಇಲ್ಲಿ ಮನೆ ಮುಂದೆ ಎಲ್ಲ ಸ್ವಚ್ಛತಾ ಕಾರ್ಯ ನಡೆಸಿ ದೇವರಿಗೆ ಪೂಜೆ ಸಲ್ಲಿಸಿ, ಮತ್ತು ತೂಗುದೀಪ ನಿಲಯ ಅನ್ನೋ ಏನು ಬೋರ್ಡ್ ಇದೆ ಅದು ಇಲ್ಲಿಗ ಪೂಜೆ ಸಲ್ಲಿಸಿ ಹಾರ ಹಾಕಿರ್ತಕ್ಕಂಥದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇದು RR ನಗರ ದರ್ಶನ್ ಅವರ ಮನೆಯ ಬಳಿಯಿಂದ ಮಾಹಿತಿ. ಅಭಿಮಾನಿಗಳೇನೋ ಮನೆ ಮುಂದೆ ಬರ್ತಾ ಇದ್ದಾರೆ, ಬಟ್ ದರ್ಶನ್ ಡಿಸ್ಚಾರ್ಜ್ ಆಗಿ ಇಲ್ಲಿಗೆ ಬರ್ತಾರಾ ಅಂತಕ್ಕಂಥ ಖಚಿತತೆ ಯಾರಿಗೂ ಕೂಡ ಇಲ್ಲ.
ಬಳ್ಳಾರಿ ಜೈಲಿಂದ ಬಿಡುಗಡೆಯಾಗಿ ಬಂದಾಗಲೂ ಕೂಡ ನೇರವಾಗಿ ಅವರ ಪತ್ನಿಯ ಮನೆಗೆ ಫ್ಲ್ಯಾಟ್ಗೆ ಹೋಗಿದ್ದರು ಅವರು. ಅಲ್ಲೇ 2 ದಿನ ಇದ್ದು ಆನಂತರ ಅವರು ಹಾಸ್ಪಿಟ್ಲಿಗೆ ಬಂದು ಡಿಸ್ಚಾರ್ಜ್ ಆಗಿದ್ದು. ಈಗ ಮತ್ತೆ ಡಿಸ್ಚಾರ್ಜ್ ಆಗಿ ಹಾಸ್ಪಿಟ್ಲಿಗೆ ಬಂದು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಈಗ ಅವರು ಎಲ್ಲಿ ಹೋಗ್ತಾರೆ ಅಂತಕ್ಕಂಥದ್ದು ಕುತೂಹಲ.